ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಇವತ್ತು ದೇವ್ರ ಪೂಜೆನ ಈ ಥರ ಮಾಡಿದ್ದೀನಿ. ಅದಕ್ಕೆ ಎಲ್ಲರಿಗೂ ತೋರಿಸೋ ಸಂಬಂಧ ಇದನ್ನ ವಿಡಿಯೋ ಹಾಕೀನಿ. ನಾನೊಂದು ಪೂಜೆ ಮಾಡತ್ತೇನೆ ಅಂತ ಹೇಳಿದ್ನಲ್ಲ, ಅದು ಈ ಥರ ಮಾಡತ್ತೇನೆ. ನೋಡ್ರಿ ಯಾವ ಥರ ಐತಿ, ಚೆನ್ನಾಗೈತಲ್ಲ. ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡನಿ. ಈ ಥರ ಮಾಡ್ತೇನೆ ನಾನು. ನೀವು ಒಂದು ಸಲ ನಮಸ್ಕಾರ ಮಾಡಿಬಿಡಿ. ನಾನಿಲ್ಲಿ ಒಂದು ಚಹಾ ಮಾಡೋಕೆ ಇಟ್ಕೊಂಡೇನಿ. ಇವಾಗ ಒಂದು ಟೀ ಕುಡಿತಾ ಮಾತಾಡೋಣ. ಹಂಗೆ ಇವತ್ತು ನಾ ದೇವ್ರ ನೈವೇದ್ಯನ ನಾನು ಶಾವ್ಗೆ ಪಾಯಸ ಮಾಡತ್ತೇನೆ. ನಾನು ಮೊನ್ನೆ ಹಜಾರಲ್ಲಿ ಹೋಗೇನಂತ ಹೇಳಿನ್ಲೆ, ಅಲ್ಲೊಂದು MTR ಶಾವ್ಗೆ ಪ್ಯಾಕೆಟ್ ಸಿಕ್ಕಿತ್ತು ನಂಗೆ. ರೆಡಿ ಆಗಿದ್ದೆ, ನಾನು ರೆಡಿಮೇಡ್ ತಂದಿದ್ದೆ. ಪಾಯಸ ಮಾಡಬೇಕಂತ ಹೇಳಿ ಇದನ್ನು ತೊಗೊಂಬಂದೇನಿ. ಇದನ್ನು ಈಗ ಮಾಡತ್ತೇನೆ ನಾನು. ಇದ್ರ ಜೊತೆಗೆ ನಾನು ಇಲ್ಲಿ ಕೇಸರಿ ಹಾಕಿ ಒಂದು ಬಾಟ್ಲ್ ಹಾಲನ್ನ ಇಟ್ಟೇನಿ. ಇದ್ರೊಳಗೆ ಕೇಸರಿ ನೆನೆ ಹಾಕಿಟ್ಟೀನಿ. ಇದನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ನಾನು ಇದನ್ನು ಹರಿದ್ಬಿಟ್ಟು ನೋಡಿನಿ. ಇದೇನು ಅಷ್ಟೇನು ನನಗೇನು ಸರಿ ಅನ್ನಿಸ್ಲಿಲ್ಲ. ಇದ್ರೊಳಗೆ ಗೋಡಂಬಿ ಶಾವ್ಗೆ ಎಲ್ಲ ಕಡಿಮೆ ಐತಿ. ನಾನೀಗ ಒಂದು ಕಡಾಂಗಿ ಇಟ್ಕೊಂಡು ಬಾದಾಮಿ ಗೋಡಂಬಿ ಬೇರೆ ಸಪ್ರೇಟ್ ಹುಡ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಇನ್ನೂ ಒಂಚೂರು ಶಾವ್ಗೆ ಹಾಕ್ಕೋಬೇಕು. ಇಷ್ಟ ಬೇಕಾದರೆ ಇಷ್ಟನೂ ಮಾಡ್ಕೋಬೋದು. ನಾನೊಂದು ಇಲ್ಲಿ ಕಡಾಂಗಿ ಇಟ್ಕೊಂಡನಿ. ಇಷ್ಟ ಅಂದ್ರೆ ಗೋಡಂಬಿ, ದ್ರಾಕ್ಷಿ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ ತೊಗೊಂಡನಿ. ಇದಕ್ಕೆ ತುಪ್ಪದಾಗ ಹುರ್ಕೋಕ. ಈಗ ನಾನು ಇಲ್ಲಿ ತುಪ್ಪ ಹಾಕಿಟ್ಕೊಂಡನಿ, ಅದಕ್ಕೆ ಹುರ್ಕೋತೀನಿ. ಇವಾಗ ನಾನು ಹುರಿದು ತಕ್ಕೊಂಡನಿ. ಈ ಥರ ಆಗೈತಿ. ನಾನು ಇದಕ್ಕೆ ಒಂದು ಬಾಟಲ್ ಸಕ್ಕರೆ ತೊಗೊಂಡನಿ. ಇವಾಗ ಇದಕ್ಕೆ ಹಾಕ್ಕೋಬೇಕು. ಒಂದು ಕಪ್ಪಷ್ಟು ನೀರಿಟ್ಟನಿ. ಅದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕೀನಿ. ನಾನಿಲ್ಲಿ ಒಂದು ಬೌಲ ಶಾವ್ಗೆ ತೊಗೊಂಡನಿ MTR. ಅದನ್ನೀಗ ತುಪ್ಪದಾಗ ಹುರ್ಕೋಬೇಕು. ನಾವು ಆಗ ಹರಿದಿದ್ವಲ್ಲ MTR ಪಾಯಸ ಪಾಕಿಟ, ಅದನ್ನು ಹಾಕತ್ತೇನೆ ಈಗ. ನಾನಿಲ್ಲಿ ಏನು ಹುರಿದು ತಕ್ಕೊಂಡು ಶಾವ್ಗೆ, ಆ ಶಾವ್ಗೆನ ಹಾಕತ್ತೇನೆ ಈಗ. ಇದು ಒಂದು ಕುದಿಬೇಕು. ನಾನಿಲ್ಲಿ ಒಂದು ಬೌಲ್ ಹಾಲು ಹಾಕೋತ್ತೇನೆ ಇದಕ್ಕೆ. ಇದಕ್ಕೀಗ ಕಸ್ಟರ್ಡ್ ಪೌಡರ್ ಹಾಕಿ ಕೇಸರಿ ಹಾಕಿ ನೆನೆ ಇಟ್ಟಿರೋ ಹಾಲನ್ನ ಹಾಕ್ತೇನೆ ಈಗ. ಇದಕ್ಕೀಗ ನಾಗ ಹುರಿದು ಇಟ್ಕೊಂಡಂಗೆ ಅವನ್ನೆಲ್ಲ ಹಾಕ್ಕೋಬೇಕೀಗ. ನೋಡ್ರಿ ಈ ಥರ ಬರ್ತೈತಿ. ಈಗ ನಾ ಈ ಥರ ಒಂದು ನೈವೇದ್ಯನ ಮಾಡೇನಿ ಇವತ್ತು ದೇವ್ರಿಗೆ. ನಾನೀಗ ಈ ಥರ ಒಂದು ನೈವೇದ್ಯನ ಮಾಡೇನಿ ದೇವ್ರಿಗತ್ತ. ಇದು ಇವತ್ತಿನ ನಮ್ಮಲ್ಲಿ ಇವತ್ತು ನೀರು ಬೇರೆ ಬಂದಾವು. ಇವತ್ತು ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡನಿ. ಇವತ್ತು ಬಂದು ಅಡುಗೆ ವೀಡಿಯೋ ಎಲ್ಲ ಕಡಿಮೆ ಐತಿ. ಇವತ್ತಿನ ರೆಸಿಪಿ ಇದಾಗೈತಿ ನಂದು. ಬೆಳಗ್ಗೆ 8 ಗಂಟೆನ ಎಲ್ಲ ನೀರು ಬಂದುಬಿಟ್ಟಿತ್ತು. ನೀರು ತುಂಬ್ಕೋತಾ ಇದ್ದೀವಿ. ನಾನಿವತ್ತು ಬೆಳಗ್ಗೆ ನೈವೇದ್ಯ ಅಷ್ಟು ಮಾಡಿ ಹೊರಗೆ ಎಲ್ಲ ಕೆಲಸ ಇತ್ತಲ್ಲ, ಹೊರಗೆ ಬೇರೆ ಹೋಗಬೇಕಾಗಿತ್ತು. ಅದಕ್ಕೆ ಹೊರಗೆ ಹೋಗಿದ್ನಿ. ನಾನು ವಾಪಸ್ ಬರಬೇಕಾದ್ರೆ ಟೈಮ್ ಕಮ್ಮಿ ಅಂದ್ರೂ 8 ಗಂಟೆ 8:30 ಆಗಿತ್ತು. ಬರ್ಬಿಟ್ಲೆ ನಮ್ಮ ತಮ್ಮನ ಹೆಂಡ್ತಿ ಏನೈತಿ ಬರ್ಬಿಟ್ಲೆ ಅಡುಗೆ ಮಾಡಿಬಿಟ್ಟಾಳೆ ಇವತ್ತು. ಇಷ್ಟೇ ನಾನು ಬಂದು ಹಾಲು ಕಾಸಿನಿ. ಇದೊಂದು ಹೆಪ್ಪ ಹಾಕಕ್ಕೆ ಅಂದ್ರೆ ಮೊಸರು ಮಾಡೋಕೆ. ಇದೊಂದು ಟೀ ಕಾಫಿಗೆ ಬೇಕು ನಮಗೆ. ಇವತ್ತಿನ ವೀಡಿಯೋದಾಗಿ ನಾ ಬರ್ಬಿಡ್ಲೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟಾಳಕಿ. ಅನ್ನ, ಇದು ಸಾಂಬಾರು, ಇದೊಂದು ಚಟ್ನಿ ಮಾಡ್ಯಾಳು. ಯಾವ ಚಟ್ನಿ ಮಾಡ್ಯಾಳು ನೋಡಬೇಕು.
ಇದು ಟೊಮ್ಯಾಟೊ ಚಟ್ನಿ ಮಾಡ್ಯಾಳು. ಇದು ಎಲ್ಲ ಬರಗುಟ್ಲೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟಾಳು. ನನಗೇನು ಮಾಡೋಕ್ಕಿಟ್ಟೇ ಇಲ್ಲ ಆಕಿ. ಇದೊಂದು ಸಬ್ಬಸ್ಗೆ ಪಲ್ಯ ಮಾಡ್ಯಾಳು. ಹಂಗೇನೆ ಇದು ಯಾವುದು ಖಾರದ ಪಲ್ಯ, ಬೀನ್ಸ್ ಪಲ್ಯನ ಮಾಡ್ಯಾಳು. ರೊಟ್ಟಿ ಚಪಾತಿ ಇದಿಷ್ಟು ಮಾಡ್ಯಾಳು. ನಾ ಬರಗುಟ್ಲೆ ಪಾಪ ಎಲ್ಲನೂ ಒಬ್ಳೆ ಕೆಲಸ ಮಾಡ್ಕೊಂಡಾಳ. ಅದಕ್ಕೆ ಇವತ್ತೇನೈತಿ ನಾನು ಜಾಸ್ತಿ ಅಡುಗೆ ಮಾಡೋಕ್ಕಾಗಲಿಲ್ಲ. ನಿಮಗೆ ರೆಸಿಪಿನೂ ಹೇಳೋಕ್ಕಾಗಿಲ್ಲ, ಬರೀ ತೋರಿಸಿದ್ದೀನಿ ಅಷ್ಟೇ. ಯಾರೂ ಬೇಜಾರಾಗಬೇಡ್ರಿ. ನಾಳೆ ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ವಿಡಿಯೋದಲ್ಲಿ ಬರ್ತೀನಿ. ಬೇಜಾರಾದಲ್ಲಿ ಸಾರಿ. ಹಾಗೇ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಿರಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ಬೆಳಗ್ಗೆ ಸಿಗ್ತೀನಿ.